ಉಮೇಶ್ ಕತ್ತಿ ಅವರು ತೀರ್ಕೊಂಡ್ಮೇಲೆ ಕತ್ತಿ ಫ್ಯಾಮಿಲಿಯ ಶಕ್ತಿ ಕುಂದಿದೆ ಅಂತ ಅನ್ಕೊಂಡ್ರು. ಜೊತೆಗೆ ಈ ಒಂದು ಸಂಸ್ಥೆಯಿಂದ ಡೈರೆಕ್ಟಾಗಿ ರೈತರ ಸಂಪರ್ಕ ಇದೆ, ಅಲ್ಲಿಂದ ಪಾಲಿಟಿಕ್ಸ್ ನಮ್ದು ಈಸಿ ಆಗ್ತದೆ ಅನ್ನೋಂಥ ಭಾವನೆ ಅವರಲ್ಲಿ ಬಂದಿರ್ಬೋದು. ಅಂದರೆ ಬೆಳಗಾವಿ ಅಂದರೆ ಏನು, ಲಿಂಗಾಯತ ವರ್ಸಸ್ ನಾನ್ ಲಿಂಗಾಯತ ಪಾಲಿಟಿಕ್ಸ್ ಇಷ್ಟೇನಾ? ಹಾಗೇನಿಲ್ಲ. ಬಹುಶಃ ನಮ್ಮ ಬೆಳಗಾವಿಯಲ್ಲಿ ಇವತ್ತು ಜೈನ್ ಸಮಾಜದವರು ಇದ್ದಾರೆ, ಉಪ್ಪಾರ್ ಸಮಾಜದವರು ಇದ್ದಾರೆ, ಕುರುಬ್ ಸಮಾಜದವರು ಇದ್ದಾರೆ, ಲಿಂಗಾಯತ ಸಮಾಜದವರು ಇದ್ದಾರೆ, ಮುಸ್ಲಿಂ ಸಮಾಜದವರು ಇದ್ದಾರೆ. ಎಲ್ಲರನ್ನೂ ಒಕ್ಕಟ್ಟಾಗಿ ಹೋಗುವಂಥ ಒಂದು ನೆಲ, ಪುಣ್ಯದ ನೆಲ ಅದು ಬೆಳಗಾವಿ ಜಿಲ್ಲೆ ಅಂದರೆ. ಇವತ್ತಿನ ದಿವಸ ನಾವು ಭಾಳ ಕಡೆ ನಾವು ಉದಾಹರಣೆಗಾಗಿ ಹೇಳುವಂಥ ಸಂದರ್ಭಗಳನ್ನು ನಾವು ಹೇಳಬೇಕಾದ್ರೆ, ಇವತ್ತು ಬಾಲಚಂದ್ರ ಜಾರಕಿಹೊಳಿನ ತೊಗೊಳ್ರಿ, ಅರವಾಯಿ ಮತಕ್ಷೇತ್ರ, ಅಲ್ಲಿ ಅವರು ಎಸ್ ಟಿ ಓಟ್ ಒಂದು 5-6-7 ಸಾವಿರ ಇರ್ಬೋದು. ಬಟ್ ಇನ್ನುಳಿದ ಕುರುಬ ಲಿಂಗಾಯತರು ಕೂಡಿ ಇವತ್ತು ದಿವಸ ಅವನು ಆಯ್ಕೆ ಮಾಡ್ಕೊತ ಕೊಟ್ಕೊತ ಬಂದಿದ್ದಾರೆ. ಅದ್ರ ಜೊತೆಗೆ ತಾವು ಗೋಕಾಕ್ ತೊಗೋಬೋದು, ಅಲ್ಲಿ 70-80 ಸಾವಿರ ಲಿಂಗಾಯತ ಮತದಾರರಿದ್ದಾರೆ, ಬಟ್ ಅವ್ರನ್ನ ಆಯ್ಕೆಯಾಗಿ ಮಾಡ್ಕೊತ ಬಂದಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆ ಮೊದಲಿನಿಂದಲೂ ಸರ್ವಧರ್ಮೀಯರನ್ನು ಸಹಬಾಳದ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಜಿಲ್ಲೆ. ಅಂಥ ಒಂದು ಚಿಂತನೆ ಉಳ್ಳಂಥ ರಾಜಕಾರಣಿಗಳು ಆ ಜಿಲ್ಲೆಯಿಂದ ಸಾಕಷ್ಟು ಜನ ಆಗಿ ಬಂದಿದ್ದಾರೆ. ಆದರೆ ಈಗ ಕಳೆದ ಒಂದು 10-12 ವರ್ಷಗಳಲ್ಲಿ ಈ ಜಾತಿ ವ್ಯವಸ್ಥೆಯಲ್ಲಿ ಬಲವಾಗಿ ನಂಬಿಕೊಂಡು ಕೆಲವೊಂದು ಜನ ರಾಜಕಾರಣ ಮಾಡೋದ್ರಿಂದ ಇವತ್ತಿನ ದಿವಸ ಇಂಥ ಚುನಾವಣೆಗಳಿಗೆ ಹಿನ್ನಡೆ ಆಗ್ತಾ ಇದೆ ಅಂತ, ಬಹುಶಃ ಅದಕ್ಕೆ ಇದು ಅವರಿಗೆ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಆಗಿದ್ದು ಇದೇ ಕಾರಣ ಅಂತ ನಾನು ಭಾವಿಸ್ತೀನಿ.